Hello everyone, welcome to Samaya classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 6ನೇ ಪ್ರಶ್ನೆ. 100 ಗ್ರಾಂ ದ್ರವ್ಯರಾಶಿಯ ಕ್ರ್ಯಾಕರ್ ಸಮಾನ ದ್ರವ್ಯರಾಶಿಯ 2 ತುಂಡುಗಳಾಗಿ ಸ್ಫೋಟಗೊಳ್ಳುತ್ತದೆ. ಕ್ರ್ಯಾಕರ್ನ ಈ 2 ತುಂಡುಗಳು ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತವೆ ಎಂದು ತೋರಿಸಿ. ಒಂದು 100 ಗ್ರಾಂ ದ್ರವ್ಯರಾಶಿಯ ಕ್ರ್ಯಾಕರ್ ಇದೆ, ಸರಿನಾ? ಈಗ ಢಮ್ ಅಂತ 2 ತುಂಡುಗಳಾಗಿ ಸ್ಫೋಟಗೊಳ್ಳುತ್ತಾ ಇದೆ. ಸಮಾನ ದ್ರವ್ಯರಾಶಿಯ ಇದ್ರದ್ದು ಎಷ್ಟು ದ್ರವ್ಯರಾಶಿ ಇದೆ, ಇದ್ರದ್ದು ಅಷ್ಟೇ ಇರುತ್ತೆ. ಈಗ ಇವೆರಡು ಕ್ರ್ಯಾಕರ್ ಈ ದಿಕ್ಕಿನಲ್ಲಿ ಒಂದು ಹೋದ್ರೆ ಈ ದಿಕ್ಕಿನಲ್ಲಿ, ಅದರ ವಿರುದ್ಧ ದಿಕ್ಕಿನಲ್ಲಿ ಇನ್ನೊಂದು ಹೋಗುತ್ತೆ ಅಂತ ನಾವು ತೋರಿಸ್ತೀವಿ. ಹೇಗೆ? ಸರಿ, ಈಗ ಮೊದಲೇನ್ ಕೊಟ್ಟಿದ್ದಾರೆ, ಕ್ರ್ಯಾಕರ್ನ ದ್ರವ್ಯರಾಶಿ 100 ಗ್ರಾಂ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನ ಕೆಜಿಗೂ ಮಾಡ್ಕೋಬಹುದು, ಆದ್ರೆ ಇದರಲ್ಲಿ ನಮ್ಗೆ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋದಿಲ್ಲ. ಕ್ರ್ಯಾಕರ್ 2 ತುಂಡುಗಳು ವಿರುದ್ಧ ದಿಕ್ಕಿನಲ್ಲಿ ಹಾರ್ತವೆ ಅಂತ ತೋರಿಸ್ಬೇಕಲ್ಲ, ಹಾಗಾಗಿ ಗ್ರಾಮ್ನಲ್ಲೇ ಇಟ್ಕೊಳ್ತೀನಿ, ಪ್ರಾಬ್ಲಮ್ ಇಲ್ಲ. ದ್ರವ್ಯರಾಶಿ 100 ಗ್ರಾಂ ಇದೆ. ಈಗ 2 ಸಮಾನ ತುಂಡುಗಳಾಗಿ ಸ್ಫೋಟಗೊಳ್ಳುತ್ತವೆ ಅಂದ್ರೆ m1 is equal to m2 is equal to m divided by 2. ಎಷ್ಟಾಗುತ್ತೆ? 100 ಗ್ರಾಂ ಡಿವೈಡೆಡ್ ಬೈ 2 ಅಂದ್ರೆ 50 ಗ್ರಾಂ ಆಯ್ತಾ? ಸರಿ, ಹಾಗಿದ್ರೆ m1 ಕೂಡ 50 ಗ್ರಾಂ ಇರುತ್ತೆ, m2 ಕೂಡ 50 ಗ್ರಾಂ ಇರುತ್ತೆ. ಒಂದು ಈ ಕಡೆ ದಿಕ್ಕಿನಲ್ಲಿ ಹೋದ್ರೆ ಇನ್ನೊಂದು ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ನಾನೀಗ ತೋರಿಸ್ಬೇಕು. ಈ ಪ್ರಶ್ನೆ ಯಾವ ಕಾನ್ಸೆಪ್ಟ್ ಮೇಲಿದೆ? ಸಂವೇಗ ಸಂರಕ್ಷಣಾ ನಿಯಮದ ಮೇಲೆ ಕಾನ್ಸೆಪ್ಟ್ ಇರುವಂತದ್ದು. ಸಂವೇಗ ಸಂರಕ್ಷಣಾ ನಿಯಮದ ಪ್ರಕಾರ ಈ ಘಟನೆ, ಆ ಸ್ಫೋಟಗೊಂಡಿದ್ದೇನ್ ನಡೀತಲ್ಲ, ಅದಕ್ಕಿಂತ ಮೊದಲು ಇರುವಂತಹ ಸಂವೇಗ ಏನಿದೆ ಅದು ಅದರ ನಂತರ ಇರುವಂತಹ ಒಟ್ಟು ಸಂವೇಗಕ್ಕೆ ಈಕ್ವಲ್ ಆಗಿರುತ್ತೆ. ಮೊದಲು ಆ ವಸ್ತು ಏನಿತ್ತಲ್ಲ ಅದು ಯಾವ ಸ್ಥಿತಿಯಲ್ಲಿತ್ತು? ನಿಶ್ಚಲ ಸ್ಥಿತಿಯಲ್ಲಿತ್ತು, ಸ್ಫೋಟ ಆಗೋದ್ಕಿಂತ ಮೊದಲು. ಹಾಗಾಗಿ ನಾನು ಅದರ ಸಂವೇಗವನ್ನ ಏನಂತ ತಗೋಬಹುದು? 0 ಅಂತ ತಗೋಬಹುದಾ? ಸರಿ, ಹಾಗಿದ್ರೆ ಇನ್ನೊಂದು ಏನ್ ಬರೀಬಹುದು ನಾನು? m1 v1 ಪ್ಲಸ್ m2 v2 is equal to 0 ಅಂತ ಬರ್ಕೋತೀನಿ. ಅಂದ್ರೆ ಮೊದಲೇನಿತ್ತು ಸಂವೇಗ ಅದು 0, ಘಟನೆ ಆದ ನಂತರ ಒಟ್ಟು ಸಂವೇಗ ಏನು? m1 v1. ಅಂದ್ರೆ ಮೊದಲನೇ ವಸ್ತುವಿನ ದ್ರವ್ಯರಾಶಿ ಮತ್ತೆ ಅದರ ವೇಗದ ಗುಣಲಬ್ಧ, ಎಷ್ಟು ವೇಗದಲ್ಲಿ ಹಾರಿ ಹೋಗಿ, ಪ್ಲಸ್ ಎರಡನೇ ವಸ್ತುವಿನ ದ್ರವ್ಯರಾಶಿ ಇಂಟು ಅದು ಎಷ್ಟು ವೇಗದಲ್ಲಿ ಹಾರಿ ಹೋಗಿ. ಅದನ್ನೆರಡನ್ನ ಆಡ್ ಮಾಡಿದಾಗ ನಮಗೆ ಘಟನೆ ಆದ ಮೇಲೆ, ಸ್ಫೋಟಗೊಂಡ ಮೇಲೆ ಏನು ಟೋಟಲ್ ಸಂವೇಗ ಇದೆ ಅಲ್ಲ ಅದು ಸಿಗ್ತದೆ. ಸರಿ, ಈಗ m1 ಗೊತ್ತಿದೆ ನಮ್ಗೆ 50 ಗ್ರಾಂ ಇಂಟು v1 ಆಸ್ ಇಟ್ ಇಸ್ ಬರ್ಬೋದು. m2 ಕೂಡ 50 ಗ್ರಾಂ v2 ಆಸ್ ಇಟ್ ಇಸ್ ಬರ್ಬೋದು, ಈಕ್ವಲ್ ಟು 0. ಈಗ 50ನ್ನ ಕಾಮನ್ ಆಗಿ ತಕೋಬಹುದಾ? 50 ಇಂಟು v1 ಪ್ಲಸ್ v2 ಮಾಡಬಹುದಾ? 0. ಈಗ 50ನ್ನ ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ? 0 ಆಯ್ತು. v1 ಪ್ಲಸ್ v2 ಈಕ್ವಲ್ ಟು 0 ಆಯ್ತು. ಇಲ್ಲಿ ನಾವು 0/50 ಅಂತ ಮಾಡ್ತೀವಿ, ಅದರ ಅರ್ಥ ಏನು? 0. v1 ಈಕ್ವಲ್ ಟು v2 ಈ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ v2. ಇಲ್ಲಿ ಮೈನಸ್ ಅನ್ನುವಂಥದ್ದು ಏನ್ ತೋರಿಸ್ತಾ ಇದೆ? ಎರಡು ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಹೋಗ್ತಾ ಇದೆ. ಇಲ್ಲಿ ಎರಡನೇ ವಸ್ತು ಏನಿದೆ, ಎರಡನೇ ತುಂಡು ಏನಿದೆ ಅದು ಮೊದಲನೆಯದ್ರ ವಿರುದ್ಧ ದಿಕ್ಕಿನಲ್ಲಿ ಹಾರಿ ಹೋಗ್ತಾ ಇದೆ. ಅಂದ್ರೆ ಎರಡು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇವೆ ಅನ್ನೋದನ್ನ ಆ ಮೈನಸ್ ಅನ್ನುವಂತಹ ಸೈನ್ ಇಂಡಿಕೇಟ್ ಮಾಡ್ತಾ ಇದೆ. ಥ್ಯಾಂಕ್ ಯು.